ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನ ಚಾಲಕರು ಗುತ್ತಿಗೆ ಆಧಾರದ ಮೇಲೆ ಸುಮಾರು 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಬಾಬು ಸನ್ ಆಫ್ ಮಂಜುನಾಥ್ ಅಂತಕ್ಕಂಥವರು ಇವತ್ತು ಬೆಳಗ್ಗೆ ಅವರು ನೇಣಿಗೆ ಶರಣಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಅಲ್ಲಿ ಪತ್ತೆಯಾಗಿದೆ. ಕಡೆಗೆ ಅಲ್ಲಿ ನಮ್ಮ ಜಿಲ್ಲಾಡಳಿತ ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ. ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದಕ್ಕೆ ಅವರ ಜೋಬಿನಲ್ಲಿ ಒಂದು ಡೆತ್ ನೋಟನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಸಿಕ್ಕಿದೆ. ನಂತರ ಅವರು ನಿನ್ನೆ ಆ ಡೆತ್ ನೋಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಗಮನಕ್ಕೆ ಬಂದು ಅವರ ಶ್ರೀಮತಿಯವರಿಗೆ ಆ ಡೆತ್ ನೋಟ್ ಈ ರೀತಿ ನಿಮ್ಮ ಯಜಮಾನರು ಈ ಥರ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ನೋಡಿದಂಥ ಪಕ್ಕದಲ್ಲಿದ್ದಂಥವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಮನೆಯವರು ಕೂಡ ಅವರಿಗೆ ವಿನಂತಿ ಮಾಡಿಕೊಂಡಿದ್ದಾರೆ, ಯಾವುದೇ ರೀತಿ ಆ ರೀತಿ ಕ್ರಮ ತಗೋಬಾರ್ದು ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ. ಆದರೂ ಅವರು ನೇಣಿಗೆ ಶರಣಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಪಾಪ ಅವರ ಕುಟುಂಬಕ್ಕೆ ಅವರ ಸಾವಿನ ಒಂದು ನೋವಿಂದ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ. ಆದರೆ ಭಾಳ ಒಂದು ಅಮಾನುಷವಾದಂಥ ಒಂದು ಕೃತ್ಯ. ಅವರೇ ಬರೆದಿರ್ತಕ್ಕಂಥ ಸುಮಾರು 4 ಪುಟಗಳ ಡೆತ್ ನೋಟಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಏನು ಹಿಂದೆ ಇದ್ದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಕೀಯ ಸಚಿವರಾಗಿದ್ದರು ಹಿಂದಿನ ಸರ್ಕಾರದಲ್ಲಿ, ಈಗ ಹಾಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಪ್ರಪ್ರಥಮವಾಗಿ ಉಲ್ಲೇಖ ಮಾಡಿ ಮತ್ತು ಅವರ ಜೊತೆಯಲ್ಲಿ ನಾಗೇಶ್ ಅಂತಕ್ಕಂಥ ಅವರ ಹೆಸರು ಮತ್ತು ಮಂಜುನಾಥ್ ಅಂತಕ್ಕಂಥ ಅಲ್ಲಿ ಅಕೌಂಟ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರ ಹೆಸರನ್ನು ಉಲ್ಲೇಖ ಮಾಡಿ ಭಾಳ ವಿವರವಾಗಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅವ್ರಿಗಾಗಿರ್ತಕ್ಕಂಥ ನೋವು, ಸರ್ಕಾರಿ ಉದ್ಯೋಗ ಕೊಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಆಸೆ ಮೇಲೆ ಅವರು ನಾಗೇಶ್ ಅಂತಕ್ಕಂಥವ್ರನ್ನ ಸಂಪರ್ಕ ಮಾಡಿ 2021 ಮಧ್ಯೆ ಅದು ಅವರು ತಾರೀಖೆಲ್ಲ ಬರೆದಿದ್ದಾರೆ, ಎಲ್ಲೆಲ್ಲಿ ಏನೇನು ಆಯಿತು ಅಂತಕ್ಕಂಥದ್ದು. ಈ ರೀತಿಯಾಗಿ ಅವರಿಂದ ಸುಮಾರು ಒಂದು ಸಾರಿ 25 ಲಕ್ಷ ಅವರಿಂದ ಪಡೆದಿದ್ದಾರೆ. ನಂತರ ಮತ್ತಷ್ಟು 25 ಲಕ್ಷಕ್ಕೆ ಬೇಡಿಕೆ ಇಟ್ಟಾಗ ಅವರು ಆ 25 ಲಕ್ಷ ಕೊಡುವಂಥದ್ದಕ್ಕೂ ಕೂಡ ಅವರು ಸಾಲ ಮಾಡ್ಕೊಂಡು ಬಂದು ಅದನ್ನು ಹಣ ಅವರಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ವಿವರವಾಗಿ ಬರೆದಿದ್ದಾರೆ. ನಂತರ ಮತ್ತೆ ಅವ್ರ ಮೇಲೆ 15 ದಿವಸದಲ್ಲಿ ಉಳಿದಂಥ ಹಣ ಕೊಡಬೇಕು ಅಂತಕ್ಕಂಥ ಒತ್ತಾಯ ಆಗಿದಾಗ ಅದನ್ನು ಸಹ ಅವರು ಸಾಲ ಮಾಡಿ ನಾನು ಕೊಡಬೇಕು, ಅದಕ್ಕೆ ಹೊಂದಿಕೆ ಮಾಡಬೇಕು ಅಂಥೇಳಿ ಅವರು ಇವೆಲ್ಲ ಮಾಡಿಕೊಟ್ರೆ ನಂತರದ ದಿನಗಳಲ್ಲಿ ಅವರ ಉದ್ಯೋಗದ ಬಗ್ಗೆ ಯಾವುದೇ ರೀತಿ ಒಂದು ಚಕಾರ ಇಲ್ಲ ಮತ್ತು ನಿರಂತರವಾಗಿ ಅವರ ಬೆನ್ನಿಂದ ಬಿದ್ದು ಇದ್ರ ಬಗ್ಗೆ ಅವರು ಎಲ್ಲ ಏನೋ ನನಗೆ ಈ ರೀತಿ ಸಾಲ ಮಾಡಿದ್ದೀನಿ ಅಂತಕ್ಕಂಥದ್ದು ಮತ್ತು ಬೇರೆ ಅದರ ಸಾಲದ ಕಾರಣದಿಂದ ಅವರು ಬೇರೆ ರೀತಿ ಆ ಹಣ ಹೊಂದಿಕೆ ಮಾಡ್ತಕ್ಕಂಥದ್ದು, ಸಾಲಗಾರರಿಂದ ಆ ಹಣ ಸಾಲಗಾರರಿಗೆ ಕೊಡ್ತಕ್ಕಂಥದ್ದಕ್ಕೆ ಇದಾಗಿದೆ. ಬಹುಶಃ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಬ್ಬ ಲೋಕಸಭಾ ಸದಸ್ಯರ ಹೆಸರು ಇವತ್ತು ಹೊರಗೆ ಬಂದಿದೆ ಮತ್ತು ಈ ರೀತಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಲೋಕಸಭಾ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಆ ಸಂದರ್ಭದಲ್ಲಿ ಅವರು ಆಗ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗಿ ಸುಮಾರು 7 ವರ್ಷಗಳು ಏನಿವತ್ತು ಅವರು ಗುತ್ತಿಗೆ ಆಧಾರದ ಮೇಲೆ ಏನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ರು, ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನದ ಚಾಲಕರಾಗಿ ಬಾಬು ಅಂತಕ್ಕಂಥವರು ಇವತ್ತು ಈ ಒಂದು ಅನ್ಯಾಯಕ್ಕೆ ಅವರು ಗುರಿಯಾಗಿದ್ದಾರೆ. ಈಗ ಸರ್ಕಾರ ಇದನ್ನು ನಾವು ಭಾಳ ಗಂಭೀರವಾಗಿ ಇವತ್ತು ತೆಗೆದುಕೊಂಡಿದ್ದೀವಿ.
अफ्ताब लड़के लाल सलाम, दत्तीमप्पा लड़के लाल सलाम, दत्तीमप्पा लड़के लाल सलाम, अमर है, अमर है, अमर है। ఇటు డైరెక్ట్ వెళ్ళిపోయి బైపాస్ లో వెళ్ళి నాలుగో బ్లాక్ ఇంకా బైపాస్ బైశాఖంలోకి వెళ్ళిపోవచ్చు. తెలియకుండా సంక్షేమ చెప్పండి ఆటో డ్రైవరు ఇట్లా పోతే ఇట్లా మంచాపల్లికి పోయి మంచాపల్లి తిప్పుకొని సరిపోతే మాన్ రోడ్లు గుడ్లుపోయి దీపావళి కాస్ట్ అడిగి కోరుకొస్తాడు. దానికి ఏం కావాల్సిందే ఏం కావాలా ఇదే నీళ్ళు యువత ఇయ్యాలో యువత భాషల్లో యువత దొరికించాలో వచ్చేయడం కాదు. దుఃఖ చెప్తాను నువ్వు కాబట్టి మార్కెట్ చేసి ఎలా అయినా తెస్తుంది నీకు ఓట్లేసి నీ దేశంలో పెట్టా మంచి ఎక్కడ తెస్తుంది నువ్వు యాభై కదా చూడమ్మా యాభై మనం షేర్లకు ఎక్కువనే నీకు దుడ్డు ఉంది అధికారం ఉంటే నువ్వు ఇంట్లో ఉంటే ఈ పొద్దు కొడతాడు 5 జనం కొడతాడు 100 జనం కొడతాడు. ఎంత జన్మ చచ్చిపోతే మనకి ఇప్పుడు దేశానికి స్వతంత్రం వచ్చిందప్ప. ఎన్ని వేల జనం చచ్చిపోయినా మన దేశం స్వతంత్రం వచ్చిందప్ప. మన నీళ్ళు సెక్రటరీగా దయచేసి అర్థం చేసుకుంటా. 50 తరణకి నీళ్ళు ఎక్కువ వచ్చి నువ్వు పైప్ లైన్ వేసుకోవచ్చు. అందరికీ నువ్వు పైప్ లైన్ వేస్తే మేము ఎక్కువ వచ్చి ఇడిచేకపోయారంటే ఎవరో నమ్మకం లేదు. దీనికి ఏమి సాధన బాధ దీని ప్రాబ్లం ఏమేంటంటే ఆల్రెడీ అనుకున్న అధ్యక్షుడు చెప్పినారు. దయచేసి అర్థం చేసుకుంటా. మనకి ఆధార్ ఫస్ట్ మన శరీరంలోకి నీళ్ళు వచ్చే అవకాశమే లేదప్ప. 50 నిండు ఉంటే శరీరంలో నీళ్ళు ఎక్కించగలిగిందమ్మా. మన పండుగ శరీరం ఎట్లా నీరు వస్తుంది అదే తెలుస్తా. ఇది పుట్టిండేవాళ్ళు ఇది లేచిండేవాళ్ళు బతికిండే తెలుసు. మన శరీరం నీళ్ళు ఎట్లా వస్తుంది మరో ఎట్లు తిప్పాలా కాలు ఎట్లు పోతుంది మరొక ఎట్లు పోతుంది. ఏం తెలుస్తుంది అంటే 50 నిమిషాలు నువ్వు కొనుగో అంతే. దయచేసి అర్థం చేసుకుంటా. మన పోరాటము నీళ్ళ కోసం, మన పోరాటము మన జనాల కోసం, మన పోరాటము రైతుల కోసం. రైతు ఉంటే రాజకట్ల రైతే రాజు. రైతు ఉంటేనే మన ముందు చదువుతాం లేదంటే అరకు తీరుకోవాల్సిందే. దయచేసి అర్థం చేసుకుంటా. మనకి నీళ్ళు ఎడకుండా పైప్ లైన్ లేకుండా ఏమన్నా దౌర్జన్యం చేసేది వస్తే తిరిగి మనం రావాల్సి ఉంటుంది. అయినా థ్యాంక్ యూ అందరికీ నమస్కారం అబ్బా. ఇది అందరూ గొప్ప నిమిషాలు అందరూ మాట్లాడినాక ప్లీజ్ నిజం చేస్తారు. మన పోరాటం ఇట్లా ఉంటుంది సార్. అయిపోయినాక ఒక అడుగు నేను ಎಷ್ಟು ಅಮೌಂಟ್ ಆಗಿರೋದು? ಗ್ರಾಮ ಪಂಚಾಯತ್ ಇದು ಸಹಸ್ರ ಬಂದಾಗಿಂದ ರಸ್ತೆ ಬಾಕಿ ಇವತ್ತು ರಸ್ತೆ ಬಾಕಿ ಇವತ್ತು ರಸ್ತೆಗೆ ಏನನ್ನಿಸ್ತಾ ಇದೆ ಈ ಬಾರಿಗೆ? ಈ ದಿನ ನಮ್ಮ ಜಿಲ್ಲೆಯಿಂದ ಆಂಧ್ರ ಬಾರ್ಡ್ರಿಗೆ ಸುಮಾರು ವರ್ಷದಿಂದ ಪೆಂಡಿಂಗ್ ಇತ್ತು. ಊರಿನವರು ಕೇಳ್ತಾ ಇದ್ರು. ಊರಿನವ್ರ ಬೇಡಿಕೆ ಅಂತೆ ಬಾಗೇಪಲ್ಲಿಯಿಂದ ಜಿಲ್ಲೆಗಾಗ್ತದೆ. ಜಿಲ್ಲೆಯಿಂದ ಅರ್ಧ ಆಯಿತು ಒಂದು ಸಲ, ಈಗ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಪಾಪ ಸುಮಾರು ವರ್ಷ ನನಗಂತೂ ಬೇಡಿಕೆ ಕೊಟ್ಟಿದ್ದಾರೆ. ನಾನು ಸುಮಾರು ಈ ದಾರಿಯಲ್ಲಿ ಓಡಾಡ್ತಾ ಇದ್ದೆ. ನಾನು ಆ ಕಷ್ಟ ನೋಡ್ತಾ ಇದ್ದೆ. ನಮ್ಮ ಸರ್ಕಾರದಿಂದ ಅನುದಾನ 6 ತಿಂಗಳು ಸ್ವಲ್ಪ ಡಿಲೇ ಆಯಿತು. ಟೆಂಡರ್ ಆಗಿದೆ, ಈಗ ಕ್ಲಿಯರ್ ಆಗಿದೆ. ಅತಿ ಬೇಗ ಮಾಡಿ ಏನು ಈ ಅಂತಾರಾಜ್ಯ ಈ ರಸ್ತೆ ಇದೆ ಬೇಗ ಗುಣಮಟ್ಟವಾಗಿ ಚೆನ್ನಾಗಿ ಮಾಡಿ ಇಲ್ಲಿ ಜನರಿಗೆ ಅನುಕೂಲ ಮಾಡಿಕೊಂಡು ಉದ್ದೇಶ. ಹಾಗೆ ಊರಿನಲ್ಲಿ ಗ್ರಾಮ ವಿಕಾಸನ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಆ ಪೋತೆಪಲ್ಲಿ ಕಸದ ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನು ಈಗ
70 ಲಕ್ಷಕ್ಕೆ ಅದನ್ನು ಕ್ಲಿಯರ್ ಮಾಡಿದ್ವಿ. ಆಲ್ಮೋಸ್ಟ್ ಬಾಗೇಪಲ್ಲಿಯಿಂದ ಜಿಲ್ಲಾದಿಂದ ಕುಡ್ಕೊಂಡು ಹೋಗೋ ರಸ್ತೆ ಕಂಪ್ಲೀಟ್ ಆಗುತ್ತೆ ಇನ್ನೊಂದು 6 ತಿಂಗಳೊಳಗಡೆ. ಸರ್ ಇವತ್ತು ಎಷ್ಟು ಪೂಜೆ ಮಾಡಿದ್ರು ಸರ್? ಇವತ್ತು ಮಾಡಿರೋದು 50 ಲಕ್ಷ ಮಾತ್ರ. ಇಲ್ಲಿ ಏನು ಈ ಪೀಸ್ ಇತ್ತು ಈ ಜಿಲ್ಲೆ ಸೆಂಟ್ರಿಂದ ಆಂಧ್ರ ಬಾರ್ಡರ್ ನಮ್ಮ ಬಾರ್ಡರ್ ತನಕ ಕಂಪ್ಲೀಟ್ ಆಗುತ್ತೆ. ಎಷ್ಟು ಕಿಲೋಮೀಟ್ರ್ ಇದೆ? 860 ಮೀಟರ್, 1 ಕಿಲೋಮೀಟ್ರ್. ಅಲ್ಲಿ ಒಂದು ವಂಕೆ ಹೋಗುತ್ತಲ್ಲ, ಅಲ್ಲಿ ಯಾವ ರೀತಿ ಮಾಡ್ತಾರೆ? ಮೋರಿ ಮಾಡಿಸ್ತೀನಿ, ಈಗ ಇದೆಯಾ ಇಲ್ಲೋ ಗೊತ್ತಿಲ್ಲ, ಅದೊಂದು ಮೋರಿ ಮಾಡಿಸ್ಬೇಕು. ಅಮೌಂಟ್ ಎಷ್ಟು? 50 ಲಕ್ಷ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.